ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಚಾಲ್ತಿಯಲ್ಲಿದೆ. ಸದ್ಯಕ್ಕೆ ವಾದ ಪ್ರತಿವಾದವನ್ನು ಮಂಡನೆ ಮಾಡಲಾಗ್ತಿರೋದು. ಸಿ ವಿ ನಾಗೇಶ್ ಸದ್ಯಕ್ಕೆ ಏನು ವಾದ ಮಾಡ್ತಿದ್ದಾರೆ. ಸೊ ದರ್ಶನ್ ಪರ ವಕೀಲ ಸಿ ವಿ ನಾಗೇಶ್ ಅವರು ಒಂದಷ್ಟು ವಿಚಾರಗಳನ್ನು ಈಗ ನ್ಯಾಯಾಧೀಶರ ಮುಂದೆ ಮಂಡಿಸ್ತಾ ಇರೋದು. ಬಹಳ ಮುಖ್ಯವಾಗಿ ಇಲ್ಲಿ ಎಲ್ಲ ಸಾಕ್ಷಿಗಳನ್ನು ಕೂಡ ಸೃಷ್ಟಿ ಮಾಡಿದ್ದಾರೆ ಅಂತ, ಎಲ್ಲವನ್ನೂ ಕೂಡ ಪ್ಲಾಂಟ್ ಮಾಡಲಾಗಿದೆ ಅಂತ ಈಗ ಸಿ ವಿ ನಾಗೇಶ್ ಅವರು ಹೇಳ್ತಿದ್ದಾರೆ. 12/6/2024ರಿಂದಲೇ ದಾಖಲೆಗಳನ್ನು ಸೃಷ್ಟಿ ಮಾಡಲಾಗಿದೆ ಅನ್ನೋದು ಇವರ ಆರೋಪ, ಅಂದರೆ ಇವ್ರು ಹೇಳ್ತಿರುವಂಥ ವಿಚಾರ. ಸೊ ಕತ್ತಲೆಯಲ್ಲಿ ಪಂಚನಾಮೆ ಮಾಡಿ ರಿಕವರಿ ಮಾಡಿದ್ದಾರೆ 12/6/2024ಕ್ಕೆ. ಪೊಲೀಸರಿಗೆ ಬೆಳಗ್ಗೆ ಸಿಗದಿದ್ದು ಪಂಚನಾಮೆ ವೇಳೆ ಸಿಕ್ಕಿದೆ ಅನ್ನೋದು ದರ್ಶನ್ ಪರ ವಕೀಲ ಸಿ ವಿ ನಾಗೇಶ್ರಿಂದ ವಾದ ಮಂಡನೆ ಆಗ್ತಿರೋದು. ಎಲ್ಲವನ್ನೂ ಕೂಡ ಈ ಸಾಕ್ಷಿಗಳನ್ನು ಪ್ಲಾಂಟ್ ಮಾಡಿದ್ದಾರೆ ಅಂತ. ಸೊ ದರ್ಶನ್ ವಿರುದ್ಧ ಸಾಂದರ್ಭಿಕ ಸಾಕ್ಷಿಗಳನ್ನು ಹೆಸರಿಸಲಾಗಿದೆ, ಆದರೆ ಈ ಎಲ್ಲ ಸಾಕ್ಷಿಗಳು ಕೂಡ ಪ್ಲಾಂಟ್ ಮಾಡಿರುವಂಥ ಸಾಕ್ಷಿಗಳು ಅಂತ. ಸೊ ದರ್ಶನ್ ಪರ ವಕೀಲ ಸಿ ವಿ ನಾಗೇಶ್ ಈಗ ವಾದ ಮಂಡನೆ ಮುಂದುವರಿಸ್ತಾ ಇರೋದು. ಎಲ್ಲ ಸಾಕ್ಷಿಗಳನ್ನು ಕೂಡ ಸೃಷ್ಟಿಸಲಾಗಿದೆ, ಬೇಕಂತಲೇ ಇದನ್ನು ಸೃಷ್ಟಿ ಮಾಡಿದ್ದಾರೆ. 12/6/2024ರಿಂದಲೇ ದಾಖಲೆಗಳನ್ನು ಸೃಷ್ಟಿ ಮಾಡುವಂಥದ್ದಾಗಿದೆ. ಇದ್ಯಾವುದೂ ಕೂಡ ಆ ಸ್ಪಾಟ್ನಲ್ಲಿ ಇದ್ದಂಥ ವಸ್ತುಗಳಲ್ಲ ಅಥವಾ ಸಾಕ್ಷಿಗಳಲ್ಲ ಅನ್ನೋ ಅರ್ಥದಲ್ಲಿ ಈಗ ಹೇಳ್ತಿರೋದು. ಸೊ ಈ ಕೇಸ್ನ ಎರಡನೇ ಆರೋಪಿ ದರ್ಶನ್ 57ನೇ CCH ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೀತಿದೆ. ಕೊಲೆ ಆರೋಪಿ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ. ಸೊ ದರ್ಶನ್ ಪರ ವಕೀಲ ಹಿರಿಯ ವಕೀಲರು ಸಿ ವಿ ನಾಗೇಶ್ ಈಗ ವಾದ ಮಂಡನೆ ಮಾಡ್ತಿದ್ದಾರೆ. ಈ ಪ್ರಕರಣದಲ್ಲಿ ಮೊದಲ ಟ್ರಯಲ್ ಮಾಧ್ಯಮದಲ್ಲಾಗಿದೆ. FIR ದಾಖಲಾದಾಗಿನಿಂದ ಇಲ್ಲಿವರೆಗೆ ಮಾಧ್ಯಮ ಟ್ರಯಲ್ ಆಗಿದೆ. ದರ್ಶನ್ ಅವ್ರನ್ನ ದೋಷಿ ಅನ್ನೋ ರೀತಿಯಾಗಿ ಅಲ್ಲಿ ಬಿಂಬಿಸಿದ್ದಾರೆ. ಸೊ ಅದರ ಆಧಾರದ ಮೇಲೆ ಕೋರ್ಟ್ ತೀರ್ಪು ಕೊಡಬಾರ್ದು, ತನಿಖೆಯ ಪ್ರತಿ ಹಂತದಲ್ಲೂ ಕೂಡ ಮಾಧ್ಯಮ ಟ್ರಯಲ್ ಆಗಿದೆ. ಸೊ ಸುಪ್ರೀಂ ಕೋರ್ಟ್ ತೀರ್ಪಿನ ಪ್ರತಿ ಕೇಳಿದಂತೆ SPP ಪ್ರಸನ್ನಕುಮಾರ್, ಅಂದರೆ 2 ಸುಪ್ರೀಂ ಕೋರ್ಟ್ನ ತೀರ್ಪಿನ ಬಗ್ಗೆ ಅಲ್ಲಿ ಸಿ ವಿ ನಾಗೇಶ್ ಅವರು ಉಲ್ಲೇಖ ಮಾಡಿದರು. ದಯವಿಟ್ಟು ಆ ಪ್ರತಿಯನ್ನು ಕೊಡಿ ಅಂತ ಹೇಳಿದಾಗ, ನಿಮಗೆ ಪ್ರತಿ ಕೊಡಬೇಕಾಗಿಲ್ಲ, ಆದರೂ ಕೂಡ ಅದನ್ನು ಕೊಡ್ತೇನೆ ಅಂತ ಅಲ್ಲಿ ಸಿ ವಿ ನಾಗೇಶ್ SPP ಪ್ರಸನ್ನಕುಮಾರ್ ಅವರು ಹೇಳಿದ್ದಾರೆ. ನಾನು ಕಷ್ಟಪಟ್ಟು ಸಂಗ್ರಹ ಮಾಡಿರುವಂಥ ಆದೇಶದ ಪ್ರತಿಯನ್ನು ನಿಮಗೆ ನೀಡಬೇಕಾಗಿಲ್ಲ, ಕೊಡಬೇಕು ಅಂತ ಏನಿಲ್ಲ, ಆದರೂ ಕೂಡ ನಾನು ಕೊಡ್ತೀನಿ ಅಂತ ಹೇಳ್ತಾರೆ. ಆದರೆ ಪ್ರಸನ್ನಕುಮಾರ್ ಅವರು ಹೇಳ್ತಾರೆ, ತೀರ್ಪಿನ ಪ್ರತಿಯನ್ನು ನೀವು ಕೊಡಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಸೊ ದರ್ಶನ್ ಪರ ವಕೀಲ ಸಿ ವಿ ನಾಗೇಶ್ ಅವರು ವಾದ ಮಂಡನೆ ಮಾಡ್ತಿರೋದೀಗ. ಸೊ ಬೆಂಗಳೂರಿನ 57ನೇ CCH ಕೋರ್ಟ್ನಲ್ಲಿ ಸದ್ಯಕ್ಕೆ ವಾದ ಮಂಡನೆ ಆಗ್ತಿದೆ ದರ್ಶನ್ ಜಾಮೀನು ಭವಿಷ್ಯಕ್ಕೆ ಸಂಬಂಧಪಟ್ಟ ಹಾಗೆ FIR ಮರಣೋತ್ತರ ಪರೀಕ್ಷೆ ವರದಿ, ಸಾಕ್ಷಿಗಳ ಹೇಳಿಕೆ, ಪಂಚನಾಮೆ ಎಲ್ಲವನ್ನೂ ಕೂಡ ತೋರಿಸಿದ್ದಾರೆ. ಮಾಧ್ಯಮದವರು ತೋರಿಸಿದ್ದಾರೆ ಜನರಿಗೆ ಏನೇನು ಆಗಿದೆ ಅನ್ನೋದ್ರ ಬಗ್ಗೆ, ಅಥವಾ ಆಗಿದೆ ಅನ್ನೋದರ ಒಂದು ಡೀಟೇಲ್ಸನ್ನು. ಹಾಗೆ ರೇಣುಕಾಸ್ವಾಮಿ ದೇಹದ ಮೇಲೆ ಕೆಲ ಗಾಯಗಳಿದ್ವು, ಅದು ನಾಯಿ ಕಚ್ಚಿದ್ರಿಂದ ಆಗಿರುವಂಥ ಗಾಯ ಅಂತ. ಯಾಕಂದರೆ FSLಗೂ ಕೂಡ ಹೋಗಿದೆ, ಆ ಬಾಡಿಯ ಏನೇನು ಚೆಕ್ ಆಗಬೇಕು. ಆದರೆ ಮಾಧ್ಯಮಗಳು ಇದನ್ನು ಹಲ್ಲೆ ಅಂತ ಬಿಂಬಿಸಿವೆ. ಅದು ಹಲ್ಲೆ ಅಲ್ಲ, ಮೋರಿ ಪಕ್ಕ ಬಿಸಾಡಿದಾಗ ಅಲ್ಲಿ ನಾಯಿಗಳು ಕಚ್ಚಿ ಎಳೆದಿರೋದು ಅಂತ. ಇದನ್ನೆಲ್ಲ ಪರಿಗಣಿಸಿ ಕೋರ್ಟ್ ತನಿಖಾಧಿಕಾರಿಗೆ ತರಾಟೆಗೆ ತೆಗೆದುಕೊಳ್ಳಬೇಕು. ಜೊತೆಗೆ ದರ್ಶನ್ ವಿರುದ್ಧ ಸಾಂದರ್ಭಿಕ ಮತ್ತು ಪ್ರತ್ಯಕ್ಷ ಸಾಕ್ಷಿಗಳನ್ನು ಹೆಸರಿಸಲಾಗಿದೆ. ಆದರೆ ಇದು ಯಾವುದೂ ಕೂಡ ಅಲ್ಲಿರುವಂಥ ಸಾಕ್ಷಿಗಳಲ್ಲ, ನಿಜವಾಗ್ಲೂ ಇದ್ದಂಥ ಸಾಕ್ಷಿಗಳಲ್ಲ. ಎಲ್ಲ ಸಾಕ್ಷಿಗಳನ್ನು ಕೂಡ ಪ್ಲಾಂಟ್ ಮಾಡಲಾಗಿದೆ ಅಂತ ದರ್ಶನ್ ಪರ ವಕೀಲ ಸಿ ವಿ ನಾಗೇಶ್ ಅವರು ವಾದ ಮಂಡನೆ ಮಾಡ್ತಾರೆ. ಜೊತೆಗೆ ಅವರು ಹೇಗೆ ಪ್ಲಾಂಟ್ ಮಾಡಿದ್ದಾರೆ ಅನ್ನೋದಕ್ಕೆ ಸಾಕ್ಷ್ಯ ಕೂಡ ಅದಕ್ಕೆ ಪ್ರೂವ್ ಮಾಡಬೇಕಾಗುತ್ತೆ. ಸಾಕ್ಷ್ಯ ಪ್ಲಾಂಟ್ ಮಾಡಿದ್ದಾದರೆ ಹೇಗೆ ಹೇಳ್ತೀರಾ ನೀವು ಅಂತ. 2024 ಜೂನ್ 12ರಿಂದಲೇ ದಾಖಲೆಗಳನ್ನು ಸೃಷ್ಟಿ ಮಾಡಲಾಗಿದೆ. ಸೊ ಅಲ್ಲಿ ಯಾವುದೂ ಕೂಡ ಇದ್ದಂಥ ಸಾಕ್ಷ್ಯಗಳಲ್ಲ. ಮರದ ಕೊಂಬೆ, ನೈಲಾನ್ ಹಗ್ಗ, ನೀರಿನ ಬಾಟ್ಲಿ ಇವೆಲ್ಲವನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ಇವೆಲ್ಲ ಕೂಡ ಪ್ಲಾಂಟೆಡ್ ಸಾಕ್ಷ್ಯಗಳು ಅನ್ನೋ ಅರ್ಥದಲ್ಲಿ ಈಗ ವಾದ ಮಂಡನೆ ಆಗ್ತಿದೆ. ಆದರೆ ಜೂನ್ 9ರಂದೇ ಇವೆಲ್ಲ ವಸ್ತುಗಳು ಪೊಲೀಸರ ವಶದಲ್ಲಿದ್ವು. ಜೂನ್ 9ನೇ ತಾರೀಕೇನೆ. ಸೊ ಜೂನ್ 9ರಂದೇ ಈ ಬಗ್ಗೆ ತನಿಖಾಧಿಕಾರಿಯ ಆರೋಪ ಪಟ್ಟಿಯಲ್ಲಿ ಉಲ್ಲೇಖಿಸಲಾಗಿದೆ. ತನಿಖಾಧಿಕಾರಿ ಏನು ಆರೋಪ ಪಟ್ಟಿಯನ್ನು ಸಲ್ಲಿಸಿದ್ದಾರೆ ಅದರಲ್ಲಿ ಉಲ್ಲೇಖಿಸಲಾಗಿದೆ. ಸೊ ಆರೋಪಿ ಹೇಳಿಕೆ ಮೇಲೆ ಜೂನ್ 12ರಂದು ರಿಕವರಿ ಅಂತ ಹೇಳಿದರು. ಆರೋಪಿ ಹೇಳಿಕೆಯ ಮೇಲೆ ನಾವು ಜೂನ್ 12ರಂದು ರಿಕವರಿ ಅಂತ ಮಾಡಿದ್ವಿ ಅಂತ. ಆದರೆ ಜೂನ್ 6ರಂದೇ ಈ ವಸ್ತುಗಳು ಪೊಲೀಸರ ವಶದಲ್ಲಿದ್ವು. ಹಾಗಾದರೆ ಅದೆಲ್ಲ ಅಲ್ಲಿ ಹೇಗೆ ಸಿಕ್ತು ಅನ್ನೋ ಅರ್ಥದಲ್ಲಿ ಈಗ ಪ್ರಶ್ನೆ ಮಾಡಲಾಗ್ತಾ ಇದೆ. ಸೊ ಎರಡನೇ ಆರೋಪಿ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಜೂನ್ 12ರಂದು ಕತ್ತಲೆಯಲ್ಲಿ ಪಂಚನಾಮೆ ಮಾಡಿ ರಿಕವರಿ ಅಂತ ಹೇಳಿದ್ದಾರೆ. ಆದರೆ ಜೂನ್ 6ಕ್ಕೆ ಎಲ್ಲವೂ ಕೂಡ ಪೊಲೀಸರ ಒಂದು ಅಂಡರಲ್ಲಿತ್ತು ಇವೆಲ್ಲವೂ ಅಂತ. ಸೊ ಪೊಲೀಸರಿಗೆ ಬೆಳಗ್ಗೆ ಸಿಗದೇ ಇರೋದು ಪಂಚನಾಮೆ ಸಂದರ್ಭದಲ್ಲಿ ಸಿಕ್ಕಿದೆಯಂತೆ. ಪೊಲೀಸರಿಗೆ ಬೆಳಗ್ಗೆ ಸಿಗದೇ ಇರುವಂಥದ್ದೆಲ್ಲ ಪಂಚನಾಮೆ ಸಂದರ್ಭದಲ್ಲಿ ಸಿಕ್ಕಿದೆ ಹೇಗೆ? ಹಾಗಾಗಿ ಇವೆಲ್ಲವೂ ಕೂಡ ಸಾಂದರ್ಭಿಕ ಹಾಗೆ ಪ್ರತ್ಯಕ್ಷ ಸಾಕ್ಷಿಗಳನ್ನು ಹೆಸರಿಸಲಾಗಿದೆ. ಎಲ್ಲವೂ ಕೂಡ ಪ್ಲಾಂಟೆಡ್ ಆದಂಥ ಹೇಳಿಕೆಗಳು, ಅಂದರೆ ಸಾಕ್ಷ್ಯಗಳು ಅಂತ. ಎಲ್ಲ ಸಾಕ್ಷ್ಯಗಳನ್ನು ಕೂಡ ಪ್ಲಾಂಟ್ ಮಾಡಲಾಗಿದೆ ಅಂತ ಈಗ ಸಿ ವಿ ನಾಗೇಶ್ ಅವರು ವಾದ ಮಂಡನೆ ಮಾಡ್ತಿದ್ದಾರೆ. ಸೊ ಬೆಂಗಳೂರಿನ 57ನೇ CCH ಕೋರ್ಟ್ನಲ್ಲಿ ನಡೀತಿರುವಂಥ ಭಾಳ ಮುಖ್ಯವಾದಂಥ ಅರ್ಜಿ ವಿಚಾರಣೆ ಇದು. ಈ ದಾಖಲೆಗಳ ಸೃಷ್ಟಿ ಬಗ್ಗೆ ಅಲ್ಲಿ ಮೆನ್ಷನ್ ಮಾಡಲಾಗ್ತಿದೆ. 2024 ಜೂನ್ 12ರಿಂದಲೂ ಕೂಡ ದಾಖಲೆಗಳನ್ನು ಸೃಷ್ಟಿ ಮಾಡ್ಕೊಂಡು ಹೋಗಿದ್ದಾರೆ.
ಈ ಕೇಸನ್ನು ಪ್ರೂವ್ ಮಾಡಬೇಕು, ದರ್ಶನ್ ಕೊಲೆ ಆರೋಪಿ ಅಂತ ಪ್ರೂವ್ ಮಾಡೋ ಒಂದು ಧಾವಂತದಲ್ಲಿ ಎಲ್ಲವನ್ನು ಕೂಡ ಸಾಕ್ಷ್ಯಗಳನ್ನು ಕ್ರಿಯೇಟ್ ಮಾಡಲಾಗಿದೆ ಅಂತ. 2 ಅಡಿ ಉದ್ದದ ಮುರಿದ ಲಾಠಿ ವಶಕ್ಕೆ ಪಡೆಯಲಾಗಿದೆ. ಹಾಗೆ ಸ್ಟೋನಿ ಬ್ರೂಕ್ ಹೆಸರಿರುವಂಥ ನೀರಿನ ಖಾಲಿ ಬಾಟ್ಲಿ, ಮರದ ರೆಂಬೆ ಇದೆಲ್ಲವನ್ನು ಕೂಡ ಪ್ಲ್ಯಾಂಟ್ ಮಾಡಲಾಗಿದೆ ಅನ್ನೋ ಅರ್ಥದಲ್ಲಿ ಈಗ ಹೇಳ್ತಿದ್ದಾರೆ. ಸೊ ಪ್ಲ್ಯಾಂಟ್ ಮಾಡಿದ್ದಾದರೂ ಓಕೆ, ಯಾರು ಪ್ಲ್ಯಾಂಟ್ ಮಾಡಿದ್ದು, ಯಾಕೆ, ಆ ಉದ್ದೇಶವನ್ನು ಕೂಡ ವಿವರಿಸಬೇಕಾಗುತ್ತೆ, ಯಾವ ಉದ್ದೇಶದಿಂದ ಮಾಡಿರ್ಬೋದು ಅಂತ. ಸೊ ರಕ್ತದ ಕಲೆ ಇರುವಂಥ ಅರ್ಧ ಅಡಿ ಉದ್ದದ ಮರದ ಕೊಂಬೆ, ನೈಲಾನ್ ಹಗ್ಗ ವಶಕ್ಕೆ ಪಡೆಯಲಾಗಿದೆ ಎಂದು ಉಲ್ಲೇಖಿಸಲಾಗಿದೆ. ಇದೆಲ್ಲವೂ ಕೂಡ FIR ಫೋಟೋ ಸಮೇತ ಆಯಿತು. ಏನೇನು ಬಳಸಿದ್ರು, ಆ ನೈಲಾನ್ ಹಗ್ಗ ಇರ್ಬೋದು, ಅಲ್ಲಿ ಈ ಮರದ ರೆಂಬೆ ಇರ್ಬೋದು, ಇದೆಲ್ಲವನ್ನು ಕೂಡ. ಸೊ 2024 ಜೂನ್ 11 ದರ್ಶನ್ ಹೇಳಿಕೆಯನ್ನು ದಾಖಲಿಸಲಾಗಿದೆ. ಜೂನ್ 11ನೇ ತಾರೀಕು ದರ್ಶನ್ ಹೇಳಿಕೆಯಲ್ಲಿ ಕೊಲೆ ಮಾಡಿದ ಸ್ಥಳ ತೋರಿಸುತ್ತೇನೆ ಎಂದಿದೆ. ದರ್ಶನ್ ಹೇಳಿಕೆಯಲ್ಲಿ ಕೊಲೆ ಮಾಡಿದಂಥ ಸ್ಥಳವನ್ನು ತೋರಿಸ್ತೀನಿ ಅಂತ ಇದೆ. ಆದರೆ ಅಂದೇ ಪೊಲೀಸರು ದರ್ಶನನ್ನು ಸ್ಥಳಕ್ಕೆ ಕರೆದೊಯ್ಯೋದಿಲ್ಲ. ಸೊ ಅವತ್ತು ಅವ್ರು ಮೆನ್ಷನ್ ಮಾಡಿದಂಥ ಡೇಟ್ ದಿವಸನೇ ಪೊಲೀಸರು ದರ್ಶನನ್ನು ಸ್ಥಳಕ್ಕೆ ಅಲ್ಲಿ ಕರ್ಕೊಂಡು ಹೋಗಿಲ್ಲ ಅಂತ ಈಗ CV ನಾಗೇಶ್ ಹೇಳ್ತಿದ್ದಾರೆ. ಸೊ ಜೂನ್ 10 A4 ಸ್ವಇಚ್ಛಾ ಹೇಳಿಕೆಯಲ್ಲಿ ಸ್ಥಳದ ವಿವರ ಇದೆ. ಜೂನ್ 10ನೇ ತಾರೀಕು A4ನ ಸ್ವಇಚ್ಛಾ ಹೇಳಿಕೆಯಲ್ಲಿ ಸ್ಥಳದ ವಿವರ ಇದೆ. PSI ವಿನಯ್ ಹೇಳಿಕೆಯಲ್ಲಿ ಜೂನ್ 8 ಮಾಹಿತಿ ಇತ್ತು ಎಂದಿದೆ. ಸೊ PSI ಈ ವಿನಯ್ ಹೇಳಿಕೆಯಲ್ಲಿ ಜೂನ್ 8 ಮಾಹಿತಿ ಇತ್ತು ಅಂತ ಇದೆ. 2 ಅಡಿ ಉದ್ದದ ಮುರಿದ ಲಾಠಿಯನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ ಅಂತ ಈಗ ವಾದ ಮಂಡನೆ ಆಗ್ತಾ ಇದೆ. ಸೊ 2ನೇ ಆರೋಪಿ ದರ್ಶನ್ ಜಾಮೀನು ಅರ್ಜಿ ವಿಚಾರಕ್ಕೆ ಸಂಬಂಧಪಟ್ಟ ಏನೇನು ಅಲ್ಲಿ ಸಿಕ್ಕಿರುವಂಥ ಸಾಕ್ಷ್ಯಗಳ ಬಗ್ಗೆ ಉಲ್ಲೇಖ ಮಾಡ್ತಿದ್ದಾರೆ. ಇದೆಲ್ಲವನ್ನು ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಿದ್ದಾರೆ. ಈ ಖಾಲಿ ಬಾಟ್ಲಿ, ಈ ಸ್ಟೋನಿ ಬ್ರೂಕ್ನದ್ದು, ಹಾಗೆ ರಕ್ತದ ಕಲೆ ಇರುವಂಥ ಅರ್ಧ ಅಡಿ ಉದ್ದದ ಮರದ ಕೊಂಬೆ, ಇದೆಲ್ಲವನ್ನು ಕೂಡ ಇವರು ಮೆನ್ಷನ್ ಮಾಡಿದ್ದಾರೆ. ಆದರೆ ಅದು ಇದ್ದಿದ್ದು ಯಾವತ್ತು, ಸಿಕ್ಕಿದ್ದೇನು, ನೈಲಾನ್ ಹಗ್ಗ ಯಾವಾಗಿತ್ತು, ಯಾವಾಗ ವಶಕ್ಕೆ ಪಡೆದ್ರು ಇವರು, ಇದೆಲ್ಲವನ್ನು ಕೂಡ ಅಲ್ಲಿ ಒಂದಷ್ಟು ಗೊಂದಲ ಇದೆ ಅಂತ. 6ನೇ ತಾರೀಕು ಇದೆಲ್ಲವೂ ಕೂಡ ಪೊಲೀಸರ ವಶದಲ್ಲಿದ್ವು ಅಂತ. ಅದಾದಮೇಲೆ 12ನೇ ತಾರೀಕು ಮತ್ತೆ ಇವರು ಪಂಚನಾಮೆಗೆ ಹೋಗಿದ್ದಾರೆ ಅನ್ನೋದು. ಸೊ 2024 ಜೂನ್ 11 ದರ್ಶನ್ ಹೇಳಿಕೆಯನ್ನು ದಾಖಲಿಸಿದ್ದು ಯಾವತ್ತು, ಸೊ ಅದರ ಬಗ್ಗೆ ಕೂಡ ಈಗ ಉಲ್ಲೇಖ ಮಾಡ್ತಿದ್ದಾರೆ. ದರ್ಶನ್ ಹೇಳಿಕೆಯಲ್ಲಿ ಕೊಲೆ ಮಾಡಿದ ಸ್ಥಳ ತೋರಿಸ್ತೇನೆ ಅಂತ ಇದೆ, ಅದರಲ್ಲಿ ಚಾರ್ಜ್ ಶೀಟ್ನಲ್ಲಿದೆ. ಕೊಲೆ ಮಾಡಿದಂಥ ಸ್ಥಳ ಯಾವುದನ್ನು ತೋರಿಸ್ತೀನಿ ಅಂತ ದರ್ಶನ್ ಹೇಳಿದ್ದಾರೆ ಅಂತ. ಆದರೆ ಅವತ್ತೇ ಪೊಲೀಸರು ದರ್ಶನನ್ನು ಸ್ಥಳಕ್ಕೆ ಕರೆದೊಯ್ಯೋದಿಲ್ಲ ಅನ್ನೋದು ಕೂಡ ಅಲ್ಲಿ ತಿಳಿಸಲಾಗ್ತಾ ಇದೆ. ಸೊ ದರ್ಶನ್ ಪರ ವಕೀಲ CV ನಾಗೇಶ್ ಈಗ ವಾದ ಮಂಡನೆ ಮಾಡ್ತಿದ್ದಾರೆ. ಇನ್ನು ಜೂನ್ 10 A4 ಸ್ವಇಚ್ಛಾ ಹೇಳಿಕೆಯಲ್ಲಿ ಸ್ಥಳದ ಬಗ್ಗೆ ಇದೆ. ಎಲ್ಲಿ ಸ್ಥಳ ಯಾವುದು ಅನ್ನೋದರ ಬಗ್ಗೆ ಜೂನ್ 10 A4 ಸ್ವಇಚ್ಛಾ ಸ್ಥಳ ಒಂದು ತಿಳಿಸಿದ್ದಾರೆ ಅವ್ರ ಹೇಳಿಕೆಯಲ್ಲಿ. ಸೊ PSI ವಿನಯ್ ಹೇಳಿಕೆಯಲ್ಲಿ ಜೂನ್ 8 ಮಾಹಿತಿ ಇತ್ತು ಅಂತ ಇದೆ ಅಂತ. ಸೊ ಕೊಲೆ ಆದಂಥ ಜಾಗ ಯಾವುದು, 2 ಅಡಿ ಉದ್ದದ ಮುರಿದ ಲಾಠಿಯನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ ಅನ್ನೋ ಸದ್ಯಕ್ಕಿರುವಂಥ ಮಾಹಿತಿ. ಅಂದರೆ ಈ ಚಾರ್ಜ್ ಶೀಟ್ನಲ್ಲಿರುವಂಥ ಇನ್ಫಾರ್ಮೇಷನ್ ಅದನ್ನು ಈಗ ತಿಳಿಸ್ತಾ ಇದ್ದಾರೆ ನ್ಯಾಯಾಧೀಶರಿಗೆ. ಜೊತೆಗೆ ಅದು ಯಾವತ್ತಿತ್ತು ಆ ಡೇಟ್ಗಳನ್ನು ಕೂಡ ಉಲ್ಲೇಖ ಮಾಡಲಾಗ್ತಾ ಇದೆ. ಸೊ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಸದ್ಯಕ್ಕೆ ಚಾಲ್ತಿಯಲ್ಲಿರೋದು. ಈಗ ವಾದ ಪ್ರತಿವಾದ ಮಂಡನೆ ಆಗ್ತಾ ಇದೆ ಅಲ್ಲಿ. ಸೊ ಈಗ CV ನಾಗೇಶ್ ಹಿರಿಯ ವಕೀಲರು ಈ ದರ್ಶನ್ ವಿರುದ್ಧ ಏನೇನು ಸಾಕ್ಷ್ಯಗಳನ್ನೆಲ್ಲ ಈ ಚಾರ್ಜ್ ಶೀಟ್ನಲ್ಲಿ ಹಾಕಿದಾರಲ್ಲ, ಇವೆಲ್ಲವೂ ಕೂಡ ಸಾಂದರ್ಭಿಕ ಮತ್ತು ಪ್ರತ್ಯಕ್ಷ ಸಾಕ್ಷಿಗಳು ಎಲ್ಲವನ್ನು ಕೂಡ ಪ್ಲ್ಯಾಂಟ್ ಮಾಡಿದ್ದಾರೆ, ಸೃಷ್ಟಿ ಮಾಡಲಾಗಿದೆ ಅನ್ನೋದು ಈಗ CV ನಾಗೇಶ್ ಅವರ ವಾದ. ಸೊ ಅದಕ್ಕೆ ಅವರೊಂದು ಎಕ್ಸ್ಪ್ಲನೇಷನ್ ಕೂಡ ಕೊಡಬೇಕಾಗತ್ತೆ. ಪ್ಲ್ಯಾಂಟೆಡ್ ಅಂತ ನೀವು ಹೇಗೆ ಹೇಳ್ತೀರಾ? ಸೊ ಅದಕ್ಕೆ ಬೇಕಾದಂಥ ಸಾಕ್ಷಿಗಳು ನಿಮ್ಮ ಹತ್ರ ಅಥವಾ ಪ್ರೂಫ್ ಏನಾದರೂ ಇದೆಯಾ? ಪ್ಲ್ಯಾಂಟೆಡ್ ಅನ್ನೋದಕ್ಕೆ ಏನೆಲ್ಲ ಒಂದು ವಿಚಾರವನ್ನು, ಒಂದು ಕ್ಲಾರಿಟಿಯನ್ನು ಕೊಡಬೇಕಾಗತ್ತೆ. ಸೊ ಬೆಂಗಳೂರಿನ 57ನೇ CCH ಕೋರ್ಟ್ನಲ್ಲಿ ಸದ್ಯಕ್ಕೆ ನಡೀತಿರುವಂಥ ಅರ್ಜಿ ವಿಚಾರಣೆ. ಈ ಚಾರ್ಜ್ ಶೀಟ್ನ ಮೇಲೆ ಏನೆಲ್ಲ ಪಾಯಿಂಟ್ಗಳಿದೆ ಅದರ ಮೇಲೆ ಈಗ ವಕೀಲರು ಒಂದೊಂದೇ ವಿಚಾರವನ್ನು ತಿಳಿಸ್ತಾ ಇದ್ದಾರೆ. ಈ ವಸ್ತುಗಳೆಲ್ಲ ಯಾವ ಪೊಲೀಸರ ವಶದಲ್ಲಿದ್ವು, ಸೊ ಅದಾದಮೇಲೆ ಇವರು ಮತ್ತೆ ಪಂಚನಾಮೆ ಮಾಡಿರುವಂಥದ್ದು ಯಾವಾಗ, ಈ ಬಗ್ಗೆ ತನಿಖಾಧಿಕಾರಿ ಆರೋಪ ಪಟ್ಟಿಯಲ್ಲಿ ಉಲ್ಲೇಖಿಸಲಾಗಿದೆ. ಜೊತೆಗೆ ಆ ರೇಣುಕಾಸ್ವಾಮಿ ದೇಹದ ಮೇಲೆ ಇದ್ದಂಥ ಗಾಯ ಏನಿದೆ ಅದು ನಾಯಿ ಕಚ್ಚಿರೋದು ಅಂತ ಈಗ CV ನಾಗೇಶ್ ಅವರು ವಾದ ಮಾಡ್ತಿದಾರಲ್ಲ. ಈಗ ಅದನ್ನು ಮಾಧ್ಯಮದವರು ಹೊಡೆದಿರೋದು, ಹಲ್ಲೆ ನಡೆಸಿರೋದು ಅಂತ ಹೇಳಿದ್ದಾರೆ ಅಂತ.